ಎಲ್ಲರಿಗೂ ನಮಸ್ಕಾರ. ನಮ್ಮ ಕಲಾಸ್ ಕರಾವಳಿ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾವಿವತ್ತು ಮಾಡ್ತಿರೋ ರೆಸಿಪಿ ಎಲ್ಲರಿಗೂ ಇಷ್ಟ ಆಗುವಂತಹ ನಾಟಿ ಕೋಳಿ ಸಾರನ್ನ ಮಾಡ್ತಿದ್ವಿ. ನಾಟಿ ಕೋಳಿ ಸಾರನ್ನ ಹೇಗೆ ಮಾಡ್ಬೋದಂತ ನೋಡೋಣ ಬನ್ನಿ. ಫಸ್ಟ್ ನಾವಿಲ್ಲಿ ನಾಟಿ ಕೋಳಿಯನ್ನ ಕಟ್ ಮಾಡಿ ಪೀಸಸ್ ಮಾಡಿ ಇಟ್ಕೊಂಡಿದೀವಿ. ಇದಕ್ಕೆ ಈರುಳ್ಳಿ 2-3 ಉದ್ದಕ್ಕೆ ಹೆಚ್ಚಿರುವಂತಹ ಈರುಳ್ಳಿ ಹಾಗೆ ಉದ್ದಕ್ಕೆ ಹೆಚ್ಚಿರುವಂತಹ ಹಸಿ ಮೆಣಸಿನಕಾಯಿಯನ್ನ ಆಡ್ ಮಾಡಿ ಇಟ್ಕೊಂಡಿದೀವಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆಡ್ ಮಾಡ್ಕೊಂಡಿದೀವಿ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಉಪ್ಪನ್ನ ಆಡ್ ಮಾಡಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಈರುಳ್ಳಿ ಮತ್ತೆ ಹಸಿಮೆಣಸಿನಕಾಯಿ ಉಪ್ಪು ನಾವೇನ್ ಹಾಕಿರ್ತೀವೋ ಇದರ ಫ್ಲೇವರ್ ಚಿಕನ್ಗೆ ಚೆನ್ನಾಗಿ ಹೊಂದ್ಕೊಳ್ಬೇಕು. ನಾಟಿ ಕೋಳಿ ಸ್ವಲ್ಪ ಗಟ್ಟಿಯಾಗಿರೋದ್ರಿಂದ ಇದನ್ನ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿ ಹಾಗೆ ಇಡಬೇಕಾಗತ್ತೆ. ಇದರಿಂದ ಒಳ್ಳೆ ಫ್ಲೇವರ್ ಬರುತ್ತೆ. ಹಾಗೆ ಪಕ್ಕಾ ನಾಟಿ ಸ್ಟೈಲ್ ಅಲ್ಲಿ ಇದೇ ರೀತಿ ಮಾಡೋರು. ಇದನ್ನ ನಾವು ಸೈಡ್ ಅಲ್ಲಿ ಇಡ್ತೀವಿ. ನೆಕ್ಸ್ಟ್ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆಯನ್ನ ಆಡ್ ಮಾಡ್ಕೊಂಡಿದೀವಿ. ನಾವಿಲ್ಲಿ ಕೊಬ್ಬರಿ ಎಣ್ಣೆಯನ್ನ ಬಳಸಿದೀವಿ. ಹಾಗೆ ಉದ್ದಕ್ಕೆ ಹೆಚ್ಚಿರುವಂತಹ ಈರುಳ್ಳಿಯನ್ನ ಆಡ್ ಮಾಡ್ಕೊಳ್ತಿದೀವಿ. ನಾವಿಲ್ಲಿ ದೊಡ್ಡ ಗಾತ್ರದ 2 ಈರುಳ್ಳಿಯನ್ನ ಬಳಸ್ತಿದೀವಿ. ಇದನ್ನ ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಚೆನ್ನಾಗಿ ಹುರಿದುಕೊಳ್ಬೇಕಾಗತ್ತೆ. ಈರುಳ್ಳಿಯನ್ನ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಹುರಿದುಕೊಳ್ಬೇಕಾಗತ್ತೆ. ಈ ರೀತಿ ಹುರಿದುಕೊಂಡ ನಂತರ ನಾವಿದಕ್ಕೆ ಚಕ್ಕೆಯನ್ನ ಆಡ್ ಮಾಡ್ಕೊಂಡಿದೀವಿ, ಚಿಕ್ಕದಾಗಿರುವಂತದ್ದು. ಹಾಗೆ ಬೆಳ್ಳುಳ್ಳಿಯನ್ನ ಆಡ್ ಮಾಡ್ಕೊಂಡಿದೀವಿ. ಹಾಗೆ ಸ್ವಲ್ಪ ಶುಂಠಿಯನ್ನು ಕೂಡ ಆಡ್ ಮಾಡ್ಕೊಂಡಿದೀವಿ. ಉದ್ದಕ್ಕೆ ಹೆಚ್ಚಿರುವಂತಹ ಹಸಿ ಮೆಣಸಿನಕಾಯಿಯನ್ನು ಕೂಡ ಆಡ್ ಮಾಡ್ಕೊಂಡಿದೀವಿ. 2 ಹಸಿ ಮೆಣಸಿನಕಾಯಿಯನ್ನ ಆಡ್ ಮಾಡಿದೀವಿ. ಹಾಗೆ 4 ಲವಂಗವನ್ನ ಆಡ್ ಮಾಡ್ಕೊಂಡಿದೀವಿ. ಹಾಗೆ ಚಕ್ರ ಮೊಗ್ಗನ ಆಡ್ ಮಾಡ್ಕೊಂಡಿದೀವಿ. ಇದನ್ನ ಚೆನ್ನಾಗಿ ಹುರಿದುಕೊಳ್ಬೇಕು ಎಣ್ಣೆಯಲ್ಲಿ. ಆದಷ್ಟು ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಇದನ್ನ ಚೆನ್ನಾಗಿ ಹುರಿದುಕೊಳ್ಳಿ. ಈಗ ಈರುಳ್ಳಿ ಕೂಡ ಗೋಲ್ಡನ್ ಬ್ರೌನ್ ಆಗಿದೆ. ನಾವಿದಕ್ಕೆ ಪಲಾವ್ ಎಲೆಯನ್ನು ಕೂಡ ಆಡ್ ಮಾಡ್ಕೊಂಡಿದೀವಿ. ಆ ಗರಂ ಮಸಾಲ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ನಾಟಿ ಕೋಳಿ ಸಾರಲ್ಲಿ. ಹಾಗೆ ಕಲ್ಲು ಹೂವನ್ನು ಕೂಡ ಆಡ್ ಮಾಡ್ಕೊಂಡಿದೀವಿ. ಸ್ವಲ್ಪ ಸೋಂಪನ್ನ ಆಡ್ ಮಾಡ್ಕೊಂಡಿದೀವಿ. 2 ಸ್ಪೂನ್ ನಷ್ಟು ಸೋಂಪನ್ನ ಆಡ್ ಮಾಡ್ಕೊಂಡು ಹುರಿದುಕೊಳ್ಬೇಕಾಗತ್ತೆ. ಇದನ್ನೆಲ್ಲ ನಾವು ಲಾಸ್ಟ್ ಅಲ್ಲಿ ಹಾಕೊಂಡಿದೀವಿ, ಬಿಕಾಸ್ ಇದನ್ನ ಜಾಸ್ತಿ ಹುರಿಯೋ ಅವಶ್ಯಕತೆ ಏನು ಇರಲ್ಲ. ಅದಕ್ಕಾಗಿ ಲಾಸ್ಟ್ ಅಲ್ಲಿ ನಾವಿದನ್ನ ಹಾಕೊಂಡಿದೀವಿ. ಹಾಗೆ 1 ಟೊಮ್ಯಾಟೋವನ್ನ ಹಾಕೊಂಡಿದೀವಿ. ಚಿಕ್ಕ ಗಾತ್ರದ 1 ಟೊಮ್ಯಾಟೋವನ್ನ ಹಾಕೊಂಡಿದೀವಿ. ಇದನ್ನು ಕೂಡ ಈ ರೀತಿ ಸ್ವಲ್ಪ ಹೊತ್ತು ಬಾಡಿಸ್ಕೊಳ್ತಿದ್ವಿ. ಹಾಗೆ 1 ಸ್ಪೂನ್ ನಷ್ಟು ಎಳ್ಳನ್ನ ನಾವಿದಕ್ಕೆ ಆಡ್ ಮಾಡ್ಕೊಂಡಿದೀವಿ. ಹಾಗೆ 1/4 ಚಮಚದಷ್ಟು ಮೆಂತ್ಯವನ್ನ ಆಡ್ ಮಾಡ್ಕೊಂಡಿದೀವಿ. ಎಳ್ಳು ತುಂಬಾ ಒಳ್ಳೆ ಫ್ಲೇವರ್ನ ಕೊಡುತ್ತೆ ನಾಟಿ ಕೋಳಿ ಸಾರಿಗೆ. ಇದನ್ನು ಕೂಡ ಚೆನ್ನಾಗಿ ಈ ರೀತಿ ಸ್ವಲ್ಪ ಹೊತ್ತು ಹುರಿದುಕೊಳ್ತಿದ್ವಿ. ಈಗ ಇದನ್ನ ನಾವು ಮಿಕ್ಸರ್ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದೀವಿ. ತುರಿದಿಟ್ಕೊಂಡಿರುವಂತಹ ತೆಂಗಿನಕಾಯಿಯನ್ನ ನಾವಿದಕ್ಕೆ ಹಾಕೊಳ್ತಿದೀವಿ. ಹಾಗೆ ಕೊತ್ತಂಬರಿ ಸೊಪ್ಪನ್ನ ಆಡ್ ಮಾಡ್ಕೊಳ್ತಿದೀವಿ, ಫ್ರೆಶ್ ಆಗಿರುವಂತದ್ದು. ಹಾಗೆ ಪುದೀನ ಎಲೆಯನ್ನ ಆಡ್ ಮಾಡ್ಕೊಂಡಿದೀವಿ. ಇದನ್ನ ಗ್ರೈಂಡ್ ಮಾಡ್ಕೊಳ್ಬೇಕಾಗತ್ತೆ. ಸ್ವಲ್ಪ ನೀರನ್ನ ಸೇರಿಸಿ ಗ್ರೈಂಡ್ ಮಾಡ್ಕೊಳ್ಳಿ. ನಂತರ ಬಾಣಲೆಗೆ ಸ್ವಲ್ಪ ಎಣ್ಣೆಯನ್ನ ಹಾಕೊಂಡಿದೀವಿ. ಹಾಗೆ 15-20 ಒಣಮೆಣಸಿನಕಾಯಿಯನ್ನ ಆಡ್ ಮಾಡ್ಕೊಂಡಿದೀವಿ. ನಿಮ್ಗೆ ಖಾರ ಎಷ್ಟು ಬೇಕೋ ಅಷ್ಟು ಬಳಸ್ಬೋದು. ನಾವಿಲ್ಲಿ 1.5 kg ನಾಟಿ ಕೋಳಿಯನ್ನ ಬಳಸ್ತಿದೀವಿ. ಸೊ 15-20 ಒಣಮೆಣಸಿನಕಾಯಿ ಬೇಕಾಗತ್ತೆ. ನೆಕ್ಸ್ಟ್ ನಾವಿದಕ್ಕೆ 2 ಹಿಡಿಯಷ್ಟು ಕೊತ್ತಂಬರಿ ಕಾಳನ್ನ ಆಡ್ ಮಾಡ್ಕೊಳ್ತಿದೀವಿ. 2 ಹಿಡಿಯಷ್ಟು ಬೇಕಾಗತ್ತೆ. ಇದನ್ನ ಈ ರೀತಿ ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಹುರಿದುಕೊಳ್ಬೇಕಾಗತ್ತೆ. ಈಗ ಇದನ್ನ ನಾವು ಮಿಕ್ಸರ್ ಜಾರ್ಗೆ ಹಾಕಿಟ್ಕೊಂಡಿದೀವಿ. ಹಾಗೆ ತೆಂಗಿನಕಾಯಿಯ ತುರಿಯನ್ನ ಆಡ್ ಮಾಡ್ಕೊಳ್ತಿದೀವಿ. ಸ್ವಲ್ಪ ಅರಿಶಿಣವನ್ನ ಸೇರಿಸ್ತಿದೀವಿ.
ಇದನ್ನ ಗ್ರೈಂಡ್ ಮಾಡ್ಕೊಳ್ಬೇಕಾಗತ್ತೆ. ಸ್ವಲ್ಪ ನೀರನ್ನ ಸೇರಿಸಿ ಗ್ರೈಂಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಒಂದು ಕುಕ್ಕರ್ ಪಾತ್ರೆಗೆ ಎಣ್ಣೆಯನ್ನ ಆಡ್ ಮಾಡ್ಕೊಳ್ತಿದೀವಿ. ನಾವಿಲ್ಲಿ ಕೊಬ್ಬರಿ ಎಣ್ಣೆಯನ್ನೇ ಬಳಸಿದೀವಿ. ಈಗ ನಾವೇನು ಆವಾಗ್ಲೇ ಈರುಳ್ಳಿ, ಹಸಿಮೆಣಸಿನಕಾಯಿ ಹಾಗೆ ಉಪ್ಪು ಹಾಕಿ ಚಿಕನ್ ನ ಮ್ಯಾರಿನೇಟ್ ಮಾಡಿ ಇಟ್ಟಿದ್ವೋ ಅದನ್ನ ಈ ಕುಕ್ಕರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಿದೀವಿ. ಚಿಕನ್ ನ ನಾವು ಬೇಯಿಸ್ಕೊಳ್ಬೇಕಾಗತ್ತೆ. ಅದಕ್ಕಾಗಿ ಕುಕ್ಕರ್ಗೆ ಇದನ್ನ ಆಡ್ ಮಾಡ್ಕೊಂಡಿದೀವಿ. ಸ್ವಲ್ಪ ಹೊತ್ತು ಈ ರೀತಿ ಎಣ್ಣೆಯಲ್ಲಿ ಮಿಕ್ಸ್ ಮಾಡ್ಕೊಳ್ತಿದೀವಿ ಅಷ್ಟೇ. ಇದನ್ನ ನಾವು 3 ವಿಷಲ್ ಕೂಗ್ಸ್ಕೊಳ್ತಿದೀವಿ. ಸೊ ಕೋಳಿ ಏನಾದ್ರೂ ತುಂಬಾ ಗಟ್ಟಿ ಆಗಿದ್ರೆ ನೀವು 4 ವಿಷಲ್ ಕೂಡ ಕೂಗ್ಸ್ಕೋಬಹುದು. ನೆಕ್ಸ್ಟ್ ನಾವ್ ಇದಕ್ಕೆ ಆವಾಗ್ಲೇ ಮಸಾಲೆಯನ್ನ ಮಾಡಿಟ್ಕೊಂಡಿದ್ವು. ನಾವು ಫಸ್ಟ್ ಮಸಾಲೆಯನ್ನ ಏನು ಮಾಡಿಟ್ಕೊಂಡಿದ್ವು ಅದನ್ನ ಆಡ್ ಮಾಡ್ಕೊಳ್ತಿದೀವಿ. ಈಗ ಸ್ವಲ್ಪ ನೀರನ್ನು ಕೂಡ ಆಡ್ ಮಾಡ್ಕೊಂಡ್ವಿ. ಇದನ್ನ ಈ ಚಿಕನ್ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಚಿಕನ್ ಆಲ್ರೆಡಿ ಈಗ ಬೆಂದಿದೆ ಅಲ್ವಾ, ಸೊ ಮಸಾಲೆಯನ್ನ ಆಡ್ ಮಾಡಿದ್ರೆ ಟೇಸ್ಟಿಯಾದ ನಾಟಿ ಕೋಳಿ ಸಾರು ರೆಡಿ ಆಗುತ್ತೆ. ಈಗ ಇದಕ್ಕೆ ಸ್ವಲ್ಪ ಗರಂ ಮಸಾಲವನ್ನ ಆಡ್ ಮಾಡ್ಕೊಂಡಿದೀವಿ. ಗರಂ ಮಸಾಲನ ಆಡ್ ಮಾಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಚಿಕನ್ ನಾವೀಗ ಟೆಸ್ಟ್ ಮಾಡ್ತಿದೀವಿ ಬೆಂದಿದ್ಯಾ ಇಲ್ವಾ ಅಂತ. ಚೆನ್ನಾಗಿ ಬೆಂದಿದೆ. ಈಗ ನಾವು ಒಣಮೆಣಸಿನಕಾಯಿಯ ಇನ್ನೊಂದು ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ವಾ, ಸೆಕೆಂಡ್ ಪೇಸ್ಟ್ ಏನಿದೆ ಅದನ್ನ ಆಡ್ ಮಾಡ್ಕೊಳ್ತಿದೀವಿ. ಪರ್ಫೆಕ್ಟ್ ಆದ ನಾಟಿ ಕೋಳಿ ಸಾರಿನ ಕಲರ್ ಈಗ ಬಂದಿದೆ. ಇದಕ್ಕೆ ನಾವು ಸ್ವಲ್ಪ ನೀರನ್ನ ಸೇರಿಸ್ಕೊಳ್ತಿದೀವಿ. ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಅಷ್ಟೇ ಟೇಸ್ಟಿ ಆಗಿರುತ್ತೆ ಈ ನಾಟಿ ಕೋಳಿ ಸಾರು. ಹಾಗೆ ಪಕ್ಕಾ ಹಳ್ಳಿ ಶೈಲಿಯಲ್ಲಿ ಮಾಡಿರುವಂತದ್ದು. ಈಗ ಇದು ಚೆನ್ನಾಗಿ ಕುದಿ ಬರ್ಬೇಕು. ಅಲ್ಲಿ ತನಕ ಇದನ್ನ ಬೇಯಿಸ್ಕೋಬೇಕಾಗತ್ತೆ. ನೋಡಿ, ಈಗ ಇದು ಕುದೀತಾ ಇದೆ. ಈಗ ಇದಕ್ಕೆ ನಾವು ಕೊತ್ತಂಬರಿ ಸೊಪ್ಪನ್ನ ಚಿಕ್ಕದಾಗಿ ಹೆಚ್ಚಿರುವಂತದನ್ನ ಆಡ್ ಮಾಡ್ಕೊಳ್ತಿದೀವಿ. ಹಾಗೆ ಇದನ್ನ ಆಫ್ ಮಾಡ್ಕೊಳ್ತಿದೀವಿ. ಟೇಸ್ಟಿಯಾದ ನಾಟಿ ಕೋಳಿ ಸಾರು, ಪಕ್ಕಾ ಹಳ್ಳಿ ಶೈಲಿಯಲ್ಲಿ ನಾಟಿ ಕೋಳಿ ಸಾರು ರೆಡಿ ಆಗಿದೆ. ಕರಾವಳಿ ಕಡೆ ನಾಟಿ ಕೋಳಿ ಸಾರನ್ನ ಇದೇ ರೀತಿ ಮಾಡ್ತಾರೆ. ತುಂಬಾ ತುಂಬಾ ಟೇಸ್ಟಿ ಆಗಿರುತ್ತೆ. ನೀವು ಅನ್ನದ ಜೊತೆ ಆಗ್ಲಿ, ಇಲ್ಲಾಂದ್ರೆ ಕೋರಿ ರೊಟ್ಟಿ ಇರ್ಬೋದು, ಚಪಾತಿ ಜೊತೆ ಆಗ್ಲಿ, ಇಲ್ಲ ದೋಸೆಯ ಜೊತೆ ಕೂಡ ಈ ನಾಟಿ ಕೋಳಿ ಸಾರು ತುಂಬಾ ತುಂಬಾ ಚೆನ್ನಾಗಿರುತ್ತೆ. ರಾಗಿ ಮುದ್ದೆಗೂ ಕೂಡ ಒಳ್ಳೆ ಕಾಂಬಿನೇಷನ್. ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀವಿ. ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.